ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಸಿಸ್ಟರಿನ ಮ್ಯಾರೇಜ್ ದಿನ ಹಳದಿ ಶಾಸ್ತ್ರ ನೋಡ್ರಿ ಹೆಂಗೆ ಮಾಡ್ಯಾರಂತಂದು ಭಾಳ ಲೇಟಾಗಿ ಸ್ಟಾರ್ಟ್ ಮಾಡಿದ್ರೆ ನಾವು ಸಿಸ್ಟರ್ಸ್ ಎಲ್ಲ ಸ್ವಲ್ಪ ಆಟ ಆಡಿದ್ವಿ. ಭಾಳ ಬೋರ್ ಅನ್ಸಾತಿತ್ತು ಲೇಟಾಗಿ ಸ್ಟಾರ್ಟ್ ಮಾಡಿದ್ದಕ್ಕೆ. ಆಮೇಲೆ ಫ್ಯಾಮಿಲಿ ಎಲ್ಲರೂ ಸೇರಿ ಫೋಟೋಸ್ ತೊಗೊಂಡು ನಮ್ಮ ಅಕ್ಕ ಲಾಸ್ಟ್ನಾಗ ನಾ ಅರಿಶಿನ ಹಚ್ಚಿದೆ. ಮುಗಿದಾದ್ಮೇಲೆ ಸುರ್ಗಿ ನೀರು ಸ್ಟಾರ್ಟ್ ಮಾಡಿದ್ದಾರೆ ನೋಡಿರಿ. ಸುರ್ಗಿ ನೀರು ಸ್ಟಾರ್ಟ್ ಮಾಡಿದ್ರೆ ಅಂತೂ ಇಂತೂ ಇವ ಒಬ್ಬ ಅಂದ್ಕಿ ಕೊಣಂಗಿ ಹೊತ್ಕೊಂಡು ನಿಂತಿದ್ದ. ಯಾಕೆ ಹೊತ್ಕೊಂಡು ನಿಂತಾನ ಅಂದ್ಕಿ ಗೊತ್ತಾಗಲಿಲ್ಲ. ಎಲ್ಲರೂ ಖುಷಿ ಒಳಗಿದ್ರು. ಅಂದ್ಕಿ ಕೊಣಂಗಿ ಹೊತ್ಕೊಂಡು ನಿಂತಾನ. ಸೀದಾ ಬಂದಾರಿ ಮಾಮಾರ ಕಡೆ. ನಾ ಎಲ್ಲ ಅವ್ರ ಕಡೆನ ಕೊಡ್ತಾರನ ಅಂದ್ಕೊಂಡಿದ್ದೆ. ಅವ್ರ ಕಡೆ ಅಂದ್ಕಿ ಕೊಡಲಿಲ್ಲ. ಅವ್ರಿಗೆ ಕೆಳಗಿಡಂದ್ರೆ ಕೆಳಗಿಟ್ಟರು ನೋಡಿರಿ. ಇವ್ರು ಯಾಕೆ ಇಲ್ಲ ಯಾಕೆ ಇಡಾತಾರ ಅಂದ್ಕೊಂಡೆ. ಹೊಸ ಪದ್ಧತಿ ನಾನು ನೋಡಿದ್ದೆ. ನಾನು ಇವತ್ತು ಫಸ್ಟ್ ಟೈಮ್ ನಾನು ನೋಡಿದ್ದ ಪದ್ಧತಿ ಇದನ್ನು. ಎದಕ್ಕೆ ಇಟ್ಟಾರಂತಂದ್ಕಿ ಗೊತ್ತಾಗಲಿಲ್ಲ ನನಗೆ. ಆಮೇಲೆ ಕೊಣಂಗಿ ಇಟ್ಟಾದ್ಮೇಲೆ ಬಾಜು ಈ ಕಡೆ ಬುಟ್ಟಿ ತಂದು ಇಟ್ಟಿದ್ದೆ ರೀ. ಕೊಣಂಗಿ ಮೇಲೇನೋ ನಮ್ಮ ಮಾಮಾರ್ ನಿಲ್ಬೇಕಂತ, ಬುಟ್ಟಿ ಒಳಗೆ ನಮ್ಮ ಅಕ್ಕ ನಿಲ್ಬೇಕಂತ ರೀ. ಇವತ್ತು ಫಸ್ಟ್ ಟೈಮ್ ನಾನು ನೋಡಿದ್ದೆ. ಇದನ್ನ ಯಾಕೆ ಇಟ್ಟಾರಪ್ಪ ಅಂತಂತಂದು ಗೊತ್ತಾಗಲೇ ಇಲ್ಲ ನನಗೆ. ಆಮೇಲೆ ಗೊತ್ತಾಯ್ತು ಅದ್ರ ಮೇಲೆ ನಿಂತು ತಾಳಿ ಕಟ್ತಾರಂತಂದು ಅವ್ರು ಹೇಳ್ದಾಗ ಗೊತ್ತಾಯ್ತು ನನಗೆ. ಇಬ್ಬರು ಸೇರಿ ಆ ಬುಟ್ಟಿ ಒಳಗೆ ಈಕಿ ನಿಂತ್ಲ, ಇವರು ಕೊಣಂಗಿ ಒಳಗೆ ನಿಂತ್ರು. ಅಲ್ಲೇ ತಾಳಿ ಕಟ್ಟಿದ್ರೆ ಫೈನಲಿ ನಮ್ಮ ಅಕ್ಕ ಅಂತ ಮದ್ವೆ ಅಂದ್ಕಿ ಆದ ನೋಡ್ರಿ. ಪಾಪ ಭಾಳ ಬೇಜಾರಾಯ್ತು. ನಮ್ಮ ಅಕ್ಕ ಅಂದ್ಕಿ ಏನೇನ ಮನೆ ಬಿಟ್ಟು ಗಂಡನ ಮನೆಗೆ ಹೊಕ್ಕ ಅಂತಂದು ಭಾಳ ಬೇಜಾರಾಯ್ತು ನೋಡ್ರಿಪ್ಪ. ತಾಳಿ ಅಂದ್ಕಿ ಕಟ್ಟಿ ಮುಗೀತ್ರಿ. ನಮ್ಮ ಅಕ್ಕಗೆ ಭಾಳ ಬೇಜಾರಾಯ್ತು. ಅದಾದಮೇಲೆ ಏನೋ ಆಕಿನ ಹೊತ್ಕೊಳಕೇನೋ ಸ್ವಾದರ ಮಾವ ಬೇಕಂತ. ಸ್ವಾದರ ಮಾವ ಇನ್ನೂ ಬಂದಿರ್ಕಿಲ್ಲ. ಅದ್ರ ಸಂಬಂಧ ನಮ್ಮ ಅಕ್ಕನೇ ಎತ್ಕೊಂಡ್ಲ ರೀ. ಭಾಳ ವೇಟ್ ಇದ್ಲ ಅಂದರೂ ಎತ್ಕೊಂಡ್ಲ ಪಾಪ. ನೋಡ್ರಿ ಇಲ್ಲಿ ಎಷ್ಟು ವೇಟ್ ಆಗತ್ತಿತ್ತು ಪಾಪ. ನಮ್ಮ ಅಕ್ಕನ ಮಕ್ಕ ನೋಡೋಕೆ ಹಾಕುವಲ್ಲ. ಅದಾದಮೇಲೆ ನೋಡ್ರಿ ಇಬ್ಬರು ನಮ್ಮ ಸಾವಕ್ಕ ಮತ್ತು ನಮ್ಮ ಪ್ರತಿಭಕ್ಕ ಇಬ್ಬರು ಸೇರಿ ಆಕಿನ ಸ್ಟೇಜಿಗೆ ಕರ್ಕೊಂಡು ಹೋದ್ರೆ. ವೇಟ್ ಇದ್ಲ ಪಾಪ. 3 ಮಂದಿ ಸೇರಿ ಕರ್ಕೊಂಡು ಹೊಂಟಿದ್ರು. ಕರ್ಕೊಂಡು ಹೋಗಿ ಆದಮೇಲೆ ಫೋಟೋಗ್ರಾಫರ ಫೋಟೋಸ್ ತೆಗಿಯಾತ್ತಾರೆ ನೋಡ್ರಿ. ವೇಟ್ ಆಗತ್ತೈತೆ ಅಂದ್ರೂ ಫೋಟೋಸ್ ತೆಗೊಳಕ್ಕೆ ಅಲ್ಲೇ ನಿಲ್ಲಿಸ್ಬಿಟ್ಟೆ ರೀ ಅವ್ರಿಗೆ. ಅದಾದಮೇಲೆ ಇಬ್ಬರನ್ನೂ ಕೆಳಗಿಳಿಸಿದ್ದೆ ರೀ. ಕೆಳಗಿಳಿಸಿ ಆದಮೇಲೆ ಸಪ್ತಪದಿ ತುಳಿಸ್ಬೇಕಂತ. ಸಪ್ತಪದಿ ತುಳಿಸಿದ್ರೆ ಸಪ್ತಪದಿ ಆದಮೇಲೆ ಅಶ್ವಿನಿ ನಕ್ಷತ್ರ ತೋರಿಸ್ಬೇಕಂತ. ಅಶ್ವಿನಿ ನಕ್ಷತ್ರ ಇಬ್ಬರಿಗೂ ಕಾಣ್ತೋ ಬೀಳ್ತೋ ಗೊತ್ತಿಲ್ಲ. ಇಬ್ಬರು ನೋಡಕ್ಕಂತ್ಕಿ ಹೋದ್ರೆ ಕಂಡೈತಿ ಅಂತಂದು ಅಕ್ಕಿಂದ್ಲು. ಅವರು ಅಲ್ಲಿ ಕಾಣತೈತಿ ನೋಡಂತಂದು ತೋರಿಸಿದ್ರು. ಅದಾದಮೇಲೆ ಇಬ್ಬರು ಸೇರಿ ಒಳಗೆ ಬಂದರಿ. ನಾ ಅಂದ್ಕಿ ನಮ್ಮ ಅಕ್ಕಾಗ ರೆಡಿ ಮಾಡಕ್ಕಂತ್ಕಿ ಒಳಗೆ ಕರ್ಕೊಂಡು ಹೋದೆ. ಅದಾದಮೇಲೆ ಅವ್ರು ಇನ್ನೂ ಲೇಟ್ ಮಾಡ್ತಾರೆ ತಡಿ ಆಮೇಲೆ ಫೋಟೋಸ್ ಸಿಗಲ್ಲ ಅಂತ ಫೋಟೋ ತೊಗೊಂಡ್ವಿ. ಅವ್ರು ಬೈಯಾತಾರ ಅಂತಂದ್ರೆ ಅಂದರು. ಆಮೇಲೆ ಫೋಟೋ ತೊಗೊಂಡು ಸ್ಟೇಜ್ ಅಂದ್ಕಿ ಹತ್ತಾತ್ರ. ನಾ ಅಂದ್ಕಿ ರೆಡಿ ಆಗಿಕ್ಕಿಲ್ಲ. ಸೊ ಅದಕ್ಕೆ ಅವ್ರ ಜೊತೆಗೆ ಹೋಗಲಿಲ್ಲ. ಭಾಳ ಬೇಜಾರಾಯ್ತು. ನಾನು ರೆಡಿ ಆಗಿದ್ರೆ ಅವ್ರ ಜೊತೆಗೆ ಹೋಗ್ತಿದ್ದೆ. ಆಕಿನ ಕಳ್ಸಕ್ಕೆ ಹೋಗ್ತಿದ್ದೆ ಸ್ಟೇಜ್ ಮಟ್ಟ ಅಂತ ಅನ್ನಿಸ್ತು. ಇಬ್ಬರು ಫೈನಲಿ ಸ್ಟೇಜ್ ಹತ್ತಿದ್ರೆ. ಸ್ಟೇಜ್ ಹತ್ತಿ ಆದಮೇಲೆ ನಾ ರೆಡಿ ಆಗಿ ಬರ್ತೀನಿ ಅಂತ ನಾ ರೆಡಿ ಆಗಿ ಬಂದೆ ನೋಡಿರಿ. ಆಲ್ಮೋಸ್ಟ್ ಎಲ್ಲ ಫ್ಯಾಮಿಲಿ ಎಲ್ಲ ಹೋಗೇ ಬಿಟ್ಟಿದ್ದಾರೆ ನಾ ರೆಡಿ ಆಗೋ ಮಟ್ಟ ಅಂದ್ರೆ. ರೆಡಿಯಾಗಿ ಫೈನಲಿ ಬಂದೆ ನೋಡ್ರಿಪ್ಪ. ಬಂದಾದಮೇಲೆ ನಮ್ಮ ಸ್ಕೂಲ್ ಟೀಚರ್ ಬಂದಿದ್ದಾರೆ. ಭಾಳ ಖುಷಿ ಆಯ್ತು ನನಗೆ. ಬಾಲ್ವಾಡಿ ಹೇಳ್ಕೊಟ್ಟಿದ್ದ ಟೀಚರ್ ಇವರು. ಭಾಳ ವಯಸ್ಸಾಗೈತಿ ಅಂದರು. ನಮ್ಮ ಅಕ್ಕನ ಮದ್ವೆಗೆ ಬಂದಿದ್ರು. ನಮ್ಮ ಸಚಿನೂ ಬಂದಿದ್ದ. ಭಾಳ ಖುಷಿ ಆಯ್ತು. ಆಮೇಲೆ ಫ್ಯಾಮಿಲಿ ವಿಡಿಯೋ ಮಾಡತ್ತಿದ್ವಿ. ನಮ್ಮ ಮಾಮನ ಮಗಳು ನೋಡ್ರಿ ಬಿದ್ದು ಉಳ್ಳಾಡತ್ತಿದ್ಲು. ವಿಡಿಯೋ ಕಾಲ ಫೋಟೋ ಕಾಲ್ ಅನ್ನತ್ತಿದ್ಲ. ಆಮೇಲೆ ನಾವು ಸಿಸ್ಟರ್ಸ್ ಅಷ್ಟು ಫೋಟೋ ತೊಗೊಂಡ್ವಿ. ನಮ್ಮ ಮಾಮ ಮತ್ತು ನಮ್ಮ ಅಕ್ಕಗೆ ಡ್ಯಾನ್ಸ್ ಮಾಡಂದ್ರೆ ನಿನ್ನೆ ಒಂದು ಸ್ಟೆಪ್ ಹೇಳ್ಕೊಟ್ಟಿದ್ವಿ ಅದನ್ನು ಮಾಡಾಕತ್ತು ಬಿಟ್ಟಾರಿಪ್ಪ. ಅದೇ ಒಂದು ಸ್ಟೆಪ್ ಹಿಡ್ಕೊಂಡು ನಿಂತು ಬಿಟ್ಟಾರ. ಇದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು. ಬಾಯ್ ಬಾಯ್.